ಭಾರ್ಗವಿ LLB ನಾಳೆ ಎಪಿಸೋಡ್ ಅಂದರೆ ಬುಧವಾರದ ಎಪಿಸೋಡು ಸ್ಟಾರ್ಟಿಂಗ್ ಇವತ್ತು ಏನಾಗುತ್ತೆ ಅಂತಂದ್ರೆ ಕೋರ್ಟಲ್ಲಿ ನೆಕ್ಸ್ಟ್ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರೋದು. ಜಡ್ಜ್ ಗಂಗಾ ಅವ್ರ ಹತ್ರ ಎನ್ಕ್ವೈರಿ ಮಾಡಿದ ಗಾಯತ್ರಿ ದೇವರನ್ನ ವಿಚಾರಣೆ ಅನುಮತಿ ಮಾಡಿಕೊಡ್ಬೇಕು. ತಕ್ಷಣ ಈ ಕಡೆಯಿಂದ ಆರ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆವಾಗ ಜಡ್ಜ್ ಕೂಡ ಪ್ರೊಸೀಡ್ ಅಂತ ಹೇಳಿದಾಗ ಗಾಯತ್ರಿ ದೇವಿ ಕೂಡ ಬಂದು ವಿಟ್ನೆಸ್ ಬಾಕ್ಸಲ್ಲಿ ನಿಂದಿರ್ತಾರೆ. ಬಂದಿದ್ದ ತಕ್ಷಣ ದೇವಿ ಅವರೇ, ನಾನು ನಿಮಗೆ ಕೆಲವೊಂದು ಪ್ರಶ್ನೆ ಕೇಳ್ತೇನೆ, ನೀವು ನೇರವಾಗಿ ಉತ್ತರ ಕೊಟ್ಟರೆ ಸಾಕು ಅಷ್ಟೇ ಅಂತಾರೆ. ಹೇಳಿದಾಗ ಸರಿ ಅಂತ ಗಂಗಾ ಒಪ್ಪಿಕೊಂತಾಳೆ. ನೀವು ಇಷ್ಟು ವರ್ಷ ಕಾಣೆ ಆಗಿದ್ರೆ ಸಡನ್ನಾಗಿ 25 ವರ್ಷ ಆದಮೇಲೆ ನೀವು ಮತ್ತೆ ಹಳೆ ಗಂಡ JP ಮನೆಗೆ ಬಂದಿದ್ದೀರಿ. ಅಷ್ಟಕ್ಕೂ ಇಷ್ಟು ವರ್ಷ ಎಲ್ಲಿದ್ರಿ? ಇಷ್ಟು ವರ್ಷ ನೀವು ಬದುಕಿದ್ರು ಕೂಡ JP ಅವ್ರ ಹತ್ರ ಆಗಲಿ ಅಥವಾ ಅವ್ರು ನಿಮ್ಮ ಅಣ್ಣ ಶಕ್ತಿ ಪ್ರಸಾದ್ ಅಥವಾ ನಿಮ್ಮ ಮಗ ಯಾರು ನೆನಪು ಬಂದಿಲ್ಲ. ನೀವು ಯಾರ ಹತ್ರ ಬಂದಿರಿ? ಸಡನ್ನಾಗಿ ನೀವು ಗಾಯತ್ರಿ ದೇವಿನ ಬದುಕಿದ್ದೀನಿ JPಗೆ ಮನೆಗೆ ಬಂದಿದ್ದ ಕಾರಣ ಏನೇ ಅಂತ ಕೇಳ್ಬೋದು. ಆ ಕಡೆಯಿಂದ ಆರ್ಕೆ ಕೋಪ ಮಾಡಿಕೊಂಡು ಇವರಾನರ್ ಎಷ್ಟು ಸಲ ಹೇಳಬೇಕು ಈ ಭಾರ್ಗವಿ ಅವರಿಗೆ ಇಲ್ಲಿ ನಡೀತಾ ಇರೋದು ಗಂಗಾ ಕೇಸ್ ಮಾತ್ರ ಅಥವಾ ಇವ್ರಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಕೇಳೋದು, ಅದು ಬಿಟ್ಟು ಗಾಯತ್ರಿ ದೇವ್ರನ್ನ ಕೇಳಬೇಕು. ಅದನ್ನು ಬಿಟ್ಟು ಇಷ್ಟು ವರ್ಷ ಎಲ್ಲಿ ಇದ್ರಿ, ಇವಾಗ ಯಾಕೆ ಬಂದಿರಿ ಅಂತ ಈ ಕೇಸ್ ಸಂಬಂಧ ಇಲ್ಲದೆ ಇರೋ ಪ್ರಶ್ನೆ ಕೇಳ್ತಾ ಇರೋದು. ಶಕ್ತಿ ಮತ್ತು ಗಾಯತ್ರಿ ದೇವ್ರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ನಮ್ಮ ಅಪೋನೆಂಟ್ ಲಾಯರ್ ಪದೇ ಪದೇ ಕೇಳಿಸ್ತಾ ಇರೋದು ನನ್ನ ಅಬ್ಜೆಕ್ಷನ್ ಅಂತೆಲ್ಲ ಹೇಳ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬೇಕು ಅಂದರೆ ನಾವು ಬುಡದಿಂದ ಉತ್ತರ ಹುಡ್ಕೊಂಡು ಬರಬೇಕು. ನೀವೇ ಹೇಳಿ ಇವರಾನರೇ, ಇಷ್ಟು ವರ್ಷ ಆದಮೇಲೆ ಗಾಯತ್ರಿ ದೇವಿ ಅವರು ಇವಾಗ ತಾನೇ ಬದುಕಿದ್ದೀನಿ ಅಂತ ಬಂದಿದ್ದಾರೆ ಅಂದಮೇಲೆ ಇಷ್ಟು ವರ್ಷ ಗಂಗಾಗಿ ಯಾರಿಗೂ ಗೊತ್ತಿಲ್ಲದೇನೆ ಗಂಗಾನ ಅಂತ ಇವರು ಆರ್ಗ್ಯಾನಿಕ್ ಟ್ರೇಡಿಂಗ್ ಎಲ್ಲ ನಡೆಸ್ತಾ ಇದ್ದಾರೆ. ಪೊಲೀಸ್ ಅವರು ಯಾವಾಗ ಇವ್ರ ಬುಡಕ್ಕೆ ಬಂದರು ಆವಾಗ ನಾನು ಬದುಕಿದ್ದೀನಿ ಅಂತ ಹೇಳಿಬಿಟ್ಟು ತಾನು ಮಾಡಿರೋ ತಪ್ಪನ್ನು JP ಮೇಲೆ ಮಾಟಿಲ್ ಮೇಲೆ ಈ ಕೇಸ್ನ ಕ್ಲೋಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಬೇಕು ಅಂದರೆ ಅವರು ಇಷ್ಟು ವರ್ಷ ಎಲ್ಲಿದ್ದರು ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಬೇಕಲ್ವಾ ಅಷ್ಟೇ ಅಂತ. ಅಷ್ಟಕ್ಕೂ 25 ವರ್ಷ ಗಂಗಾ ಅವರು ಎಲ್ಲಿದ್ದರು ಅಂತ ಹೇಳೋದ್ರಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಭಾರ್ಗವಿ ಕೇಳಿದ ತಕ್ಷಣ ಆರ್ಕೆ ಅಂತ ಲಾಯರ್ಗೆ ಫುಲ್ ಶಾಕ್ ಆಗಿ, ಹೇಳಿ ಗಾಯತ್ರಿ ಅವರೇ, 25 ವರ್ಷ ನೀವು ಎಲ್ಲಿದ್ರಿ? ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಯಾವ ಊರಲ್ಲಿ ಇದ್ರಿ? ಎಲ್ಲಿದ್ರಿ? ವಿದೇಶದಲ್ಲಿದ್ರಾ ಅಂತ ಉತ್ತರ ಕೇಳಿದಾಗ, ನೋಡಿ ಇಷ್ಟು ವರ್ಷ ನಾನು ಬದುಕಿದ್ದಂತೂ ಸತ್ಯ, ಆದರೆ ನನ್ನ ಆಚೆ ಬಂದರೆ JP ನನ್ನ ಸಾಯಿಸ್ತೀನಿ ಅನ್ನೋ ಭಯದಿಂದ ನಾನು ಇಷ್ಟು ವರ್ಷ ಅವನ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಆದರೆ ಎಷ್ಟು ವರ್ಷ ಬಚ್ಕೊಳಕ್ಕಾಗುತ್ತೆ? ಅದಕ್ಕಾಗಿ ಅದಕ್ಕಾಗಿ ನಾನು ಸಾಕಾಗಿದೆ. ಕೊನೆಗಾಲದಲ್ಲಿ ನನಗೆ ನ್ಯಾಯ ಸಿಗಬೇಕು. ನಾನು JP ಮತ್ತು ನಮ್ಮ ಅಣ್ಣನ ಮುಂದೆ ಬಂದಿದ್ದು ಅಂತ ಹೇಳಿದ ಇವರಾನರ್ ಭಾರ್ಗವಿಯವರು ಪದೇ ಅವಶ್ಯಕತೆ ಇಲ್ಲದೆ ಇರೋದನ್ನೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ನ. ನಾನು ಮಾತ್ರ ಇದನ್ನು ಒಪ್ಪೋದಿಲ್ಲ ಅಂತ ಆರ್ಕೆ ಕೇಳಿದೆ. ಅವ್ರನ್ನ ಕೇಳಿದ ಪ್ರಶ್ನೆ ಅಂತ ಕೇಳೋದ್ರಿಂದ ಇವಾಗಲೂ ಕೂಡ ಸಾಕ್ಷಿ ಇಲ್ಲದೇ ಕೋರ್ಟ್ ಸುಮ್ಮನೆ ವಾದ ಮಾಡೋದು ಇದ್ದಾರೆ. ಇವರೇ ಗಂಗಾ ಅನ್ನೋ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಕೋರ್ಟಿಗೆ ಹೇಳಿ ಅಂತೆಲ್ಲ, ಆಮೇಲೆ ನಿಮ್ಮ ವಾದನ ಶುರು ಮಾಡಿ ಅಂತೆಲ್ಲ. ಹೌದು ಭಾರ್ಗವಿ, ಬಂದಾಗಿದ್ದ ಕೂಡು ನೀನು ಶಕ್ತಿ ಮತ್ತು ಗಾಯತ್ರಿ ದೇವರನ್ನ ಪ್ರಶ್ನೆ ಮಾಡ್ತಾ ಇದೀಯ, ಆದರೆ ಇದುವರೆಗೂ ಕೋರ್ಟ್ಗೆ ಒಂದೇ ಒಂದು ಸಾಕ್ಷಿ ಕೂಡ ಕೊಟ್ಟಿಲ್ಲ ಅಂತ ಜಡ್ಜ್ ಕೇಳಿದಾಗ ಇವರಾನರ್ ಅವರೇ ಗಾಯತ್ರಿ ದೇವಿ ಅಂತ ಕಣ್ಣಿಂದ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ, ಸಾಕ್ಷಿ ಹೇಳೋದಕ್ಕೆ ಬಂದಿದ್ದಾರೆ, ಬಂದಿಸ್ಕೊಟ್ರೆ ಸಾಕು. ಈ ಸಾಕ್ಷಿ ಗಂಗಾ ನೋಡಿದ್ದೀನಿ ಅನ್ನೋ ಸಾಕ್ಷಿ ಬರುತ್ತೆ ಅಂತ. ಸರಿ ಕರೆಸಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಗಂಗಾ ಶಕ್ತಿ ಪ್ರಸಾದ್ ಇಬ್ಬರು ಕೂಡ ಯಾರಿರ್ಬೋದು ಅಂತ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಇದೇ ಗಂಗಾ ಗ್ಯಾಂಬಿದ ಭಾರ್ಗವಿ ಕಾಪಾಡಿರ್ತಾಳ. ಆ ಹುಡುಗಿ ಬಂದು ಎಲ್ಲರೂ ಕೂಡ ನೋಡಿ ಶಾಕ್ ಆಗ್ತಾರೆ. ಅಯ್ಯೋ ಭಾರ್ಗವಿ ಹುಡುಗಿನ ಹಿಡ್ಕೊಂಡು ಗಂಗಾ ಅಂತ ಸಾಬೀತು ಮಾಡೋಕೆ ಹೊರಟಿದ್ಯಲ್ವಾ, ನಿನ್ನಂಥ ದಡ್ಡಿ ಇಲ್ಲಿ ಎಲ್ಲವೂ ಆರ್ಕೆ ಎದುರ್ತಾನ ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ ಅಂತೆಲ್ಲ ನಗ್ತಾ ಇರ್ಬೇಕಾದ್ರೆ ನೋಡಿದ್ರ ಇವರಾನರ್ ಭಾರ್ಗವಿ ಒಂದು ಚಿಕ್ಕ ಹುಡುಗಿನ ತಗೊಂಬಂದಿರಿ, ಈ ಸಾಕ್ಷಿನ ಕನ್ಸಿಡರ್ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳ್ತಾನೆ. ಅಷ್ಟಕ್ಕೂ ನಿಜವಾದ ಗಂಗಾ ನೋಡಿರಬೇಕು ಅಲ್ವಾ ಅಂತ ಕೇಳಿದಾಗ ಗಂಗಾನ ನೋಡಿದ್ದೀನಿ ಅಂತ ಚಿಕ್ಕ ಮಗು ಹೇಳ್ಬಿಡ್ತಾರೆ. ಅದನ್ನು ಆರ್ಕೆ ಭಾರ್ಗವಿಗೂ ಖುಷಿ ಆಗುತ್ತೆ. ಪುಟ್ಟ ನೀನು ಗಂಗಾನ ಡೈರೆಕ್ಟ್ ಆಗಿದೆ ನೋಡಿ ಅಲ್ವಾ ಅಂತ ಕೋರ್ಟ್ ಮುಂದೆ ತೋರಿಸ್ಬೋದಾ? ನಿಜವಾದ ಗಂಗಾ ಯಾರು ಅಂತ ನೀನು
ತಿಳಿಸ್ಬೋದಾ ಪುಟ್ಟಿ ಅಂತ ಖಂಡಿತ ಅಕ್ಕ ಹೇಳ್ಬಿಟ್ಟು ನಾನು ನೋಡಿರುವಂತಹ ಗಂಗಾ ಬೇರೆ ಯಾರು ಅಲ್ಲ, ಅಲ್ಲಿ ನಿಂತಿದ್ದಾರೆ ಅವರೇ ಅಂತ ತೋರಿಸ್ಬಿಡುತ್ತೆ. ಆವಾಗ ಈ ಕಡೆಯಿಂದ ಆರ್ಗೆ ಭಯ ಪಟ್ಕೊಂಡು ಏನಿರುವ ನಾನು ಒಂದು ಮಗುನ ಕರ್ಕೊಂಬಂಡು ಬಂದ್ಬಿಟ್ಟು ಅವರೇ ಗಂಗಾ ಅಂತ ತೋರಿಸಿದ ತಕ್ಷಣ ಗಾಯತ್ರಿ ದೇವಿ ಗಂಗಾ ಅಂತ ಹೇಗೆ ಸಾಧ್ಯ, ನಾನು ಒಪ್ಪೋದಿಲ್ಲ ಅಂತ ಆರ್ಕೆ ಹೇಳ್ತಾನೆ. ಅದೇ ಭಾರ್ಗವಿ ಆ ಹುಡುಗಿ ಹೇಳ್ತಾ ಇರೋದೇ ಸತ್ಯ ಅಂತ ಹೆಂಗೆ ನಂಬ್ತೀರಿ, ಅದು ನಂಬಲೇಬೇಕು ಸರ್. ಯಾಕೆ ಅಂದರೆ ಯಾವತ್ತಿದ್ರೂ ಗೆಲ್ಲೋದು ಸತ್ಯನೇ. ಅಪರ್ಣ ಆ ಹುಡುಗಿನ ಕಾಪಾಡಿದ್ದು ಬೇರೆ ಯಾರು ಅಲ್ಲ, ನಾನೇ. ಅಪರ್ಣ ಈ ಹುಡುಗಿ ನಿಜವಾದ ಗಂಗಾನ ನೋಡಿದ್ದಾಳೆ. ಭಾರ್ಗವಿ ಹೇಳಿದ ತಕ್ಷಣ ಹೌದು, ಅವತ್ತು ನನ್ನನ್ನು ಕಿಡ್ನಾಪ್ ಮಾಡಿ ಹೋದಾಗ ಈ ಆಂಟಿ ಹುಡುಗರನ್ನ ಜೊತೆ ಮಾತಾಡ್ತಾ ಇರೋದು ನಾನು ಕಣ್ಣಾರೆ ನೋಡಿದೆ. ನಮ್ಮೆಲ್ಲರ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ರು. ಇವರು ಮಾತಾಡ್ತಾ ಇರೋದು ಈಗಲಾದ್ರೂ ನೋಡಿದ ತಕ್ಷಣ ಕಾಪಾಡಿದ ತಕ್ಷಣ ಈ ಹುಡುಗಿ ಕೂಡ ಇದ್ಲು. ಆದರೆ ಆ ಹುಡುಗಿನ ಪೊಲೀಸರ ಸಹಾಯದಿಂದ ನಾನೇ ಈ ಹುಡುಗಿನ ಕಾಪಾಡ್ಕೊಂಡಿದ್ದೆ. ಅದೇ ಹುಡುಗಿ ಗಂಗಾ ನೋಡಿನಿ ನಿಮ್ಮ ಮುಂದೆ ಸತ್ಯ ಹೇಳ್ತಾ ಇದ್ದಾಳೆ. ಅದಕ್ಕೆ ಬೇಕಾಗಿರುವ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ನಾನು ನಿಮಗೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಭಾರ್ಗವಿ ಜಡ್ಜ್ಗೆ ಕೊಡ್ತಾರೆ. ಆರ್ಕೆ ಕೋಪ ಮಾಡ್ಕೊಂಡು ಭಾರ್ಗವಿ ಅವರು ಈ ಕೇಸ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ. ಅಯ್ಯೋ ಆರ್ಕೆ ಸಾರ್, ತಪ್ಪಿರೋ ದಾರಿನ ನಾನು ಸರಿ ಮಾಡ್ತಾ ಇದ್ದೀನಿ ಅಷ್ಟೇ. ಕೇಸ್ ಇವಾಗ ಕರೆಕ್ಟ್ ಆಗಿರೋ ರೂಟಲ್ಲಿ ಹೋಗ್ತಾ ಇದೆ ಅಂತ ಭಾರ್ಗವಿ ಹೇಳಿದ ತಕ್ಷಣ JPಗಂತೂ ತುಂಬ ಖುಷಿ ಆಗ್ಬಿಡಿದೆ. ಈ ಕಡೆ ಅರ್ಜುನ್ ಕೂಡ ತುಂಬ ಭಯ ಪಡ್ತಾ ಇದ್ದ, ಕೋರ್ಟಲ್ಲಿ ಏನಾಗಿರ್ಬೋದು, ಡ್ಯಾಡ್ ಅಕಸ್ಮಾತಾಗಿ ತಾನೇ ಗಂಗಾ ಅಂತ ಒಪ್ಪತ್ಕೊಂಡ್ಬಿಟ್ರೆ ಏನಾಗ್ತಾ ಇದೆ ಅಂತ ಇಲ್ಲಿ ಹೊರಗಡೆಯಿಂದ ಚಡಪಡಿಸ್ತಾ ಇದೆ. ಹೊರಗಡೆ ಕೊಡೋಕೆ ಧೈರ್ಯನೇ ಇಲ್ಲ ಅಂತೆಲ್ಲ. ಈ ಕಡೆ ಚರಣ್ ಮಾತಾ ಬೃಂದ ಇಷ್ಟೊತ್ತಿಗೆ ಆಲ್ರೆಡಿ ಡ್ಯಾಡ್ನ ಗಂಗಾ ಅಂತ ಸಾಬೀತು ಮಾಡಿರ್ತಾರೆ. ಆರ್ಕೆ ಅವ್ರನ್ನ ಜೈಲಿಗೆ ಅವ್ರ ಅಮ್ಮ ಕೋರ್ಟಿಂದ ಆಚೆ ಬರ್ತಾರೆ. ಬೃಂದ ನಾವು ಹೋಗಿ ಅಮ್ಮನ ವೆಲ್ಕಮ್ ಮಾಡೋಣ, ಇವತ್ತಿಂದ ನಮಗೆ ಹೊಸ ಜೀವನ ಶುರು ಆಗಿದೆ ಅಂತೆಲ್ಲ ಆಯಿತು ಚರಣ್ ಅಂತೆಲ್ಲ. ಆಹಾ ದೇವರೇ, ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ತೀರಿತಪ್ಪ, ನಾವು ಬಯಸಿದಂಥ ರಾಜ ವೈಭೋಗದ ದಿನಗಳು ಬಂದೇ ಬಿಡುತ್ತು. ಇನ್ನು ಮುಂದೆ ನಾನು ಚರಣ್ ಇಬ್ಬರು ಕೂಡ ಖುಷಿಯಾಗಿ ಇರ್ಬೋದು ಅಂತ, ರಾಜರಾಣಿ ಥರ ಬದುಕ್ಬೋದು ಅಂತ ಬೃಂದ ಆಲೋಚನೆ ಮಾಡಿದೆ. ಇನ್ನು ಮುಂದೆ ಭಾರ್ಗವಿ JP ಯಾವ ಆಟನೂ ಇರಲ್ಲ, ನಮಗೂ ಲೆಕ್ಕನೇ ಇಲ್ಲ ಇವರೆಲ್ಲ ಅಂತೆಲ್ಲ ಹೇಳ್ತಾರೆ. ಖುಷಿಯಾಗಿರೋದು ನೋಡಿ ಗಂಗಾ ನೀವು ಅಂತ ಜಡ್ಜ್ ಕೇಳ್ತಾರೆ. ಆ ಗ್ಯಾಂಗಲ್ಲಿ ನಿಮ್ಮನ್ನು ನೋಡಿದೆ ಮಗು ಅಂತೆಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂದಾಗ, ಇಲ್ಲ ಯುವರ್ ಆನರ್, ಈ ಮಗು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಈ ಮಗು ಸುಳ್ಳು ಹೇಳ್ತಾ ಇದೆ, ನಾನು ಗಂಗಾ ಅಲ್ಲ. JP ಮತ್ತು ಭಾರ್ಗವಿ ಸೇರಿಕೊಂಡು ಏನೋ ಮಸಲತ್ ಮಾಡಿದಾರ ಅಂತೆಲ್ಲ ಹೇಳಿದಾಗ, ಇಲ್ಲ ಯುವರ್ ಆನರ್, ನಿಜವಾದ ಗಂಗಾ ಇವರ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇರೋದು ಅಂತೆಲ್ಲ ಗೋಡಲ್ಲಿ ಇಟ್ಟಿದ್ದು, ಅದು ನಮ್ಮನ್ನು ಮಾರಾಟ ಮಾಡಬೇಕು ಅಂತ ಇವರೇ ಎಲ್ಲರಿಗೂ ಹೇಳ್ತಾ ಇದ್ರು ಅಂತ. ಈ ಭಾರ್ಗವಿಗಂತೂ ಗಂಗಾನು ನೋಡಿಕೊಟ್ಟು ನಗ್ತಾ ಇರ್ತಾರೆ. ಯುವರ್ ಆನರ್, JP ಪಾಟೀಲ್ ಅವರು ಗಂಗಾ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಪೇಪರ್ಸ್ ಇವೆ, ಯಾರು ಕೂಡ ಇವರೇ ಗಂಗಾ ಅಂತ ನೋಡಿದ್ದೀನಿ ಅಂತ ಪಾಯಿಂಟ್ ಔಟ್ ಮಾಡೋದಕ್ಕೆ ಯಾರೂ ಇಲ್ಲ. ಆದರೆ ಗಾಯತ್ರಿ ದೇವಿ ನಿಜವಾದ ಗಂಗಾ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಈ ಪುಟ್ಟ ಹುಡುಗಿ ಅಮ್ಮತಾವನಲ್ಲಿ ಇರೋ ಕೆಲಸ ಮಾಡಿರುವಂತಹ ಒಬ್ಬರು ಗಂಗಾ ಸತ್ಯ ಹೇಳಿದಾರ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಆಧಾರ ಮೇಲೆ JP ಅವರು ಗಂಗಾ ಆಗೋದಕ್ಕೆ ಸಾಧ್ಯನೇ ಇಲ್ಲ. JP ಅವರು ನಿರ್ದೋಷಿ. JP ಅವ್ರನ್ನ ಕೇಸಲ್ಲಿ ಫಿಟ್ ಮಾಡಿದೆ. JP ಅವರು ಯಾವುದೇ ತಪ್ಪು ಮಾಡದೇ ಇರೋ ನಿರ್ದೋಷಿ ಅಂತ ಕೊಡಬೇಕು. ನಿಜವಾದ ಗಂಗಾನ ಸಾಕ್ಷಿ ಸಮೇತ ಹಿಡಿದು ತಕ್ಷಣ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಭಾರ್ಗವಿ ಮನವಿ ಮಾಡ್ಕೊಂಡಿರ್ತಾರೆ. ಗಂಗಾ ಮತ್ತು ಭಾರ್ಗವ ಇಷ್ಟಕ್ಕೆ ಸುಮ್ಮನಾಗ್ತಾರೆ.